UDRಗಳಲ್ಲಿ ನೋಂದಾಯಿಸದೆ ಗ್ರಾಮ ಪಂಚಾಯಿತಿ ಸುಮಾರು 38 ಶವಗಳನ್ನು ದಫನ್ ಮಾಡಲಾಗಿದೆ ಅಂತ ಹೇಳಿ ಕೂಡ SIT ಕಂಡುಹಿಡಿದಿದೆ. ಇದು ಕಾನೂನು ವಿಧಾನಗಳನ್ನು ಅನುಸರಿಸದೆ ಅಕ್ರಮವಾಗಿ ಹೂಡಲಾಗಿದೆ ಎಂಬುದನ್ನು ಕೂಡ ಸೂಚಿಸುತ್ತದೆ. ಜಯಂತ್ ಟಿ ಅವರು SITಗೆ ನೀಡಿರುವ 13 ವರ್ಷದ ಹೆಣ್ಣು ಮಗಳ ಪ್ರಕರಣ ಕೂಡ 38 UDRಗಳಲ್ಲಿ ಸೇರಿದೆ ಎಂಬ ಒಂದು ಪ್ರಶ್ನೆಯೂ ಕೂಡ ಮೂಡುತ್ತದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ಕಾಣೆಯಾದಂತಹ ಕಳೆದ 20 ವರ್ಷಗಳಿಂದ ಅನುಮಾನಾಸ್ಪದವಾಗಿ ಕಾಣೆಯಾದಂತಹ ಮಹಿಳೆಯರು, ಯುವತಿಯರು ಮತ್ತು ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ, ಕೊಲೆಗಳು ಹಾಗೂ ನಾಪತ್ತೆಯಾಗಿರುವ ಪ್ರಕರಣಗಳ ಬಗ್ಗೆ ಅವುಗಳನ್ನೆಲ್ಲ ಒಟ್ಟುಗೂಡಿ ತನಿಖೆ ನಡೆಸಬೇಕು ಮತ್ತು ಅದರ ಬಗ್ಗೆಯೂ ಕೂಡ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಮಾಹಿತಿ ಕೊಡಬೇಕು ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಪತ್ರವನ್ನು SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರಿಗೆ ಬರೆದಿದ್ದಾರೆ. SIT ರಚನೆ ಆಗಿದ್ದು ಕೇವಲ ನ್ಯಾಯಾಲಯದ ಮುಂದೆ ಬರುವ ಪ್ರಕರಣಗಳ ಪರಿಶೀಲಿಸಲು ಮಾತ್ರ ಸೀಮಿತವಾಗಿದ್ದರೂ ಪ್ರಕರಣಗಳ ಗಂಭೀರತೆಯನ್ನು ಗಮನಿಸಿ ಈ ತನಿಖೆಗೆ ಆದೇಶಿಸುವಂತೆ ಸೂಕ್ತ ಎಂದು ಹೇಳಲಾಗಿದೆ. ಸ್ಥಳ ಗ್ರಾಮದ ಲಾಡ್ಜ್ಗಳಲ್ಲಿ ಅಸಹಜವಾಗಿ ಸಾವನ್ನಪ್ಪಿದ ಯುವತಿಯರ ಕೂಡ ಪ್ರಕರಣ ಇದೆ. ಆ ಲಾಡ್ಜ್ನ ಮಾಲೀಕ ಧರ್ಮೋದ್ಯಮಿಗೆ ಇದುವರೆಗೂ ಕೂಡ ಯಾಕೆ ನೋಟಿಸನ್ನು ಕೊಟ್ಟಿಲ್ಲ ಎಂಬ ಪ್ರಶ್ನೆಯೂ ಕೂಡ ಮೂಡ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಆ ಘಟನೆಗಳು ನಡೆದ್ರೆ ಅದಕ್ಕೆ ಮುಖ್ಯಸ್ಥರೇ ನೇರವಾದ ಹೊಣೆಯಾಗುತ್ತೆ. ಮತ್ತೆ ಹಾಗೂ ಮಾಹಿತಿ ಕಚೇರಿಯಿಂದನೇ ಶವಗಳನ್ನು ದಫನ್ ಮಾಡೋಕ್ಕೆ ಸೂಚನೆ ಸಿಗ್ತಾ ಇತ್ತು ಅಂತ ಹೇಳಿ ಚಿನ್ನಯ್ಯ ಕೂಡ ಆರೋಪ ಮಾಡಿದ್ದಾನೆ. ಇಷ್ಟೊಂದು ಆರೋಪಗಳು ಇದ್ದರೂ ಸಹ ಯಾಕೆ ಆ ಮುಖ್ಯಸ್ಥರನ್ನು ತನಿಖೆ ನಡೆಸೋದಿಲ್ಲ, ಆ ಧರ್ಮೋದ್ಯಮಿಯನ್ನು ತನಿಖೆ ನಡೆಸೋದಿಲ್ಲ ಎಂಬ ಒಂದು ಪ್ರಶ್ನೆಯೂ ಕೂಡ ಮೂಡ್ತದೆ. ಸೌಜನ್ಯ ಹೋರಾಟಗಾರರನ್ನು 2-3 ವಾರಗಳ ಕಾಲ 10-11 ಗಂಟೆಗಳ ಕಾಲ ಕೂಡ SIT ವಿಚಾರಣೆ ನಡೆಸಿದೆ. ಆದರೂ ಕೂಡ ಮತ್ತೆ ನೋಟಿಸನ್ನು SIT ಸೌಜನ್ಯ ಹೋರಾಟಗಾರರೇ ಕೊಟ್ಟಿತ್ತು. ಆದರೆ ಹೈಕೋರ್ಟ್ ಅದನ್ನು ಕೂಡ ವಜಾ ಮಾಡಿದೆ ಅಂತಾನೆ ಹೇಳ್ಬೋದು. ಸೌಜನ್ಯ ಹೋರಾಟಗಾರರ ಮೇಲೆ ದೌರ್ಜನ್ಯ ನಡೆಸುವಂತಿಲ್ಲ ಅಂತ ಕೂಡ ಈ ಹೈಕೋರ್ಟ್ ಒಂದು ಚಾಟಿ ಏಟನ್ನು ಕೂಡ ಬೀಸಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ನಿಜವಾದ ಅಪರಾಧಿಗಳಿಗೂ ಕೂಡ SIT ಈಗ ನೋಟಿಸನ್ನು ಕೊಡಬೇಕಾಗುತ್ತೆ. ಮಾವುತ ಪ್ರಕರಣವೂ ಕೂಡ SIT ಅಲ್ಲಿದೆ. ಅದಕ್ಕೂ ಕೂಡ ಅದರ ಆರೋಪಿಗಳಿಗೂ ಕೂಡ SIT ನೋಟಿಸನ್ನು ಕೊಡಬೇಕು. ಕೇವಲ ಒಂದು ಸೌಜನ್ಯ ಹೋರಾಟಗಾರರ ವಿರುದ್ಧ ಒಂದು ಷಡ್ಯಂತ್ರ ಮಾಡಿ ಆ ಪ್ರಕರಣವನ್ನು ಮುಚ್ಚುವ ಪ್ರಯತ್ನವನ್ನು ಕೂಡ ಮಾಡಬಾರ್ದು. ಕರ್ನಾಟಕದ ಜನತೆ ಮತ್ತು ಸೌಜನ್ಯ ಹೋರಾಟಗಾರರು ಕೂಡ SIT ವರದಿಯನ್ನೇ ಕಾಯ್ತಾ ಇದ್ದಾರೆ. ಸೌಜನ್ಯ ಹೋರಾಟಕ್ಕಾಗಿ 13 ವರ್ಷಗಳಿಂದ ಏಕಾಂಗಿಯಾಗಿ ಹೋರಾಟ ನಡೆಸಿದಂತಹ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಅವರನ್ನೇ ಗಡೀಪಾರು ಮಾಡುವಂಥ ಷಡ್ಯಂತ್ರಗಳನ್ನು ಕೆಲವು ರಾಜಕಾರಣಿಗಳು, ವ್ಯವಸ್ಥೆಗಳು ಧರ್ಮೋದ್ಯಮಿಯ ಕುಟುಂಬ ಜೊತೆ ಸೇರಿ ಧರ್ಮೋದ್ಯಮಿಯ ಕುಟುಂಬವನ್ನು ರಕ್ಷಣೆ ಮಾಡಲು ಮಾಡುತ್ತೇವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಕೆಲವು ಮಾಧ್ಯಮಗಳು ಸಹ ಈ ಕಾಣಿಕೆ ದುಡ್ಡನ್ನು ತಿಂದು ದಾರಿ ತಪ್ಪಿಸುವಂತಹ ಕೆಲಸಗಳನ್ನೇ ಕೂಡ ಮಾಡ್ತಾ ಬಂದಿದ್ದಾವೆ ಅಂತಲೇ ಹೇಳ್ಬೋದು. ಮತ್ತೆ ಒಂದು ಸೌಜನ್ಯ ಹೋರಾಟಗಾರರ ಮೇಲೆ ಹಾಕಿ ಈ ತನಿಖೆಯನ್ನು ಮುಚ್ಚಿಸುವಂತಹ ಒಂದು ಷಡ್ಯಂತ್ರವನ್ನು ಕೂಡ ನಡೆಸಿತ್ತು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಆದರೆ ಕೂಡ ಅದು ಯಾವುದು ಕೂಡ ಸಾಧ್ಯವಾಗುತ್ತಿಲ್ಲ. ಜನರಿಗೆ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾಕಂದ್ರೆ ನಿಜವಾದ ಆರೋಪಿಗಳಿಗೆ ಕೂಡ ಇದುವರೆಗೂ ಕೂಡ ನೋಟಿಸನ್ನು ಕೊಟ್ಟಿಲ್ಲ. ಅದು ಕೂಡ ಜೋಡಿಕಲೆ ಮಾವುತ ಪ್ರಕರಣದಲ್ಲಿ ಕೂಡ ನೇರವಾಗಿ ಧರ್ಮೋದ್ಯಮಿಯ ತಮ್ಮನ ಹೆಸರು ಇದೆ. ಆತನಿಗೂ ಕೂಡ ನೋಟಿಸನ್ನು ಕೊಟ್ಟಿಲ್ಲ. ಇದರಿಂದ ಸ್ಪಷ್ಟವಾಗುತ್ತೆ ಯಾವುದೋ ಒಂದು ಕುಟುಂಬವನ್ನು ರಕ್ಷಣೆ ಮಾಡುವ ಒಂದು ಪ್ರಯತ್ನವನ್ನೇ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಅಸಹಜ ಸಾವುಗಳ ಮತ್ತು ಅತ್ಯಾಚಾರ ಕೊಲೆಗಳಿಗೆ ಅಪರಾಧಿಗಳು ಯಾರು ಎಂಬುದೇ ದಶಕಗಳಿಂದಲೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ ಅಂತಾನೆ ಹೇಳ್ಬೋದು. ಪದ್ಮಲತಾ ಪ್ರಕರಣವು ಕೂಡ COD ತನಿಖೆ ಆಯಿತು. ಅದರಲ್ಲೂ ಕೂಡ ಅಪರಾಧಿಗಳನ್ನು ಕಂಡುಹಿಡಿಯೋಕೆ ಆಗಿಲ್ಲ. ವೇದವಲ್ಲಿ ಪ್ರಕರಣವೂ ಕೂಡ ತನಿಖೆ ನಡೆಸಿತ್ತು. ಅದರಲ್ಲೂ ಕೂಡ ಅಪರಾಧಿಗಳನ್ನು ಕಂಡುಹಿಡಿಯೋಕೆ ಆಗಿಲ್ಲ. ವೇದವಲ್ಲಿಯ ಪತಿಯನ್ನೇ ಆರೋಪಿಯಾಗಿ ಬಿಂಬಿಸುವ ಪ್ರಯತ್ನವೂ ಕೂಡ ನಡೆದಿತ್ತು. ನಂತರ ಸೌಜನ್ಯ ಪ್ರಕರಣ COD, CBI ದೇಶದ ಉನ್ನತ ತನಿಖಾ ಸಂಸ್ಥೆಗಳು ಕೂಡ ತನಿಖೆ ನಡೆಸಿದರೂ ಕೂಡ ಇದುವರೆಗೂ ಕೂಡ ಅಪರಾಧಿಗಳನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಕಂಡುಹಿಡಿಯೋಕೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಇದೇ SIT ತನಿಖೆ ಕೂಡ ನಡೆಯುತ್ತಾ ಇದೆ. SIT ತನಿಖೆಗಳಲ್ಲಿಯೂ ಕೂಡ ಈಗ ನಿಜವಾದ ಆರೋಪಿಗಳಿಗೆ ಕೂಡ ನೋಟಿಸ್ ಕೊಡದೆ ಕೇವಲ ಒಂದು ತಿಪ್ಪೆ ಸಾರಿಸುವಂತಹ ಕೆಲಸ ಮಾಡಿದ್ರೆ ಕೂಡ ಜನ ರೊಚ್ಚಿಗೆ ಹೇಳ್ತಾರೆ ಅಂತಾನೆ ಹೇಳ್ಬೋದು.